ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನನ್ನನ್ನು ಕಂಡರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲ್ಲ ಶರಣು ಸಲಗರ್. ದೇವರ ದರ್ಶನಕ್ಕೆ ಕರೆದೊಯ್ದು ಪತ್ನಿಯ ಮೇಲೆ ಹಲ್ಲೆ, ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವು. ಮೋರಂಬಿಯಲ್ಲಿ ಕುಡಿಯುವ ನೀರಿಗಾಗಿ ರಸ್ತೆ ತಡೆ, ಗ್ರಾಮಸ್ಥರ ಪ್ರತಿಭಟನೆ. ಸಿಎಂ ಮನೆಯಿಂದಲೇ ಕರ್ನಾಟಕದಲ್ಲಿ ಎಸ್ಐಆರ್ ಆರಂಭ. ಸುದ್ದಿಯ ವಿವರಗಳು. ಕಾಂಗ್ರೆಸ್ ಸರ್ಕಾರ ನನ್ನನ್ನು ಕಂಡರೆ ಸಹಿಸುವುದಿಲ್ಲ. ಅದಕ್ಕೆ ಕಾರಣ ನಾನು ಗೋ ರಕ್ಷಣೆಯ ವಿಚಾರದಲ್ಲಿ ಧ್ವನಿ ಎತ್ತುವುದು ಅಥವಾ ಹಿಂದುತ್ವದ ಪರವಾಗಿ ಮಾತನಾಡುವುದೋ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಸಿದ್ಧಾಂತಗಳನ್ನು ಬಿಟ್ಟು ಕೊಡುವುದಿಲ್ಲ. ನನ್ನ ಕ್ಷೇತ್ರದ ಜನತೆ ಕೂಡ ನನ್ನನ್ನು ಕೈಬಿಡುವುದಿಲ್ಲ ಎಂದು ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ಹೇಳಿದರು. ಬಸವಕಲ್ಯಾಣ ತಾಲೂಕಿನ ತೊಗಲೂರು ಗ್ರಾಮದ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮ್ಮ ರಾಜಕೀಯ ನಿಲುವು ಮತ್ತು ಕ್ಷೇತ್ರದ ಅಭಿವೃದ್ಧಿ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವುದು ನನ್ನ ಮೊದಲ ಆದ್ಯತೆ. ನನ್ನ ಬಳಿ ಯಾರೇ ಬಂದರೂ ಯಾವುದೇ ಸಂಕೋಚವಿಲ್ಲದೆ ತಮ್ಮ ಸಮಸ್ಯೆಗಳನ್ನು ಹೇಳಬಹುದು. ನನ್ನನ್ನು ಭೇಟಿ ಮಾಡಲು ಯಾರ ಅನುಮತಿಯೂ ಬೇಕಾಗಿಲ್ಲ. ಜನಸೇವೆಗೆ ನಾನು ಸದಾ ಬದ್ಧನಾಗಿದ್ದೇನೆ ಎಂದು ಹೇಳಿದರು. ತೊಗಲೂರು ಗ್ರಾಮದ ಅಭಿವೃದ್ಧಿಗೆ ಸರ್ಕಾರದಿಂದ 75 ಲಕ್ಷ ರೂಪಾಯಿ ಅನುದಾನ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ ಅವರು ಈ ಅನುದಾನದಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ವಿವಿಧ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ತಾವು ನಿರಂತರವಾಗಿ ಶ್ರಮಿಸುತ್ತಿದ್ದು ಜನರ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ಕಾರ್ಯನಿರ್ವಹಿಸುತ್ತೇನೆ ಎಂದು ಶಾಸಕ ಶರಣು ಸಲಗರ್ ಹೇಳಿದರು. 25 ಲಕ್ಷ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗ್ಯದ. ಸಂಬಂಧಪಟ್ಟಂತ ಗುತ್ತಿಗೆದಾರ ಒಂದ್ ಸ್ವಲ್ಪ ಹಾಸ್ಪಿಟಲ್ ಆಗಿದ್ರು ಬಂದು ವಾಪಸ್ ರೆಡಿ ಆಗ್ಯಾನ. 7 ಅಥವಾ 8 ದಿವಸದೊಳಗ ಈ ಕೆಲಸ ಪ್ರಾರಂಭ ಆಗ್ತದ. ಅತ್ಯಂತ ಸುಂದರ ರೀತಿಯೊಳಗೆ ಮಂದಿರ ಕೆಲಸ ನಾನು ಮಾಡ್ಕೊಡ್ತೇನೆ. ಮುಂದೆ ಅವಶ್ಯಕತೆ ಇನ್ನು ಹೆಚ್ಚಿನ ದುಡ್ಡು ನಾನು ಇಡಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಇವರು ಕೆಲವೊಂದು ಊರುಗಳೇ ಹಂಗವ ನನ್ನ ಸಲಕ ತಗೊಳ್ಳೋರು ಏನ್ ಕೇಳಿದ್ರು ಜೀವ ಒಲ್ಲೆ ಅನಿಸ್ತದೆ. ಅವ್ರು ಏನ್ ಕೇಳಿದ್ರು ಮಾಡ್ಬೇಕು ಅನಿಸ್ತದೆ. ತಗೊಳ್ಳೋದವ್ರು ಊರುಗಳೇ ಹಂಗವ. ತಗೊಳ್ಳೂರ, ಹಲಳಿ, ಬೇಲೂರ, ಮುಚ್ಚಳ, ಮುಗೋಟ ಏನಂದ್ರೆ ಗೊತ್ತಿಲ್ಲ ನನಗೆ. ಏನ್ ನಂಬೆ ಪುಣ್ಯ ಫಲ ಗೊತ್ತಿಲ್ಲ. ಈ ಊರುಗಳು ಅಂದ್ರೆ ಕಳ್ಳ ಹಾರ ಬರ್ತದೆ ಜೀವ. ಆಮೇಲೆ ಇನ್ನು ವಿಶೇಷವಾಗಿ ತೊಗಲೂರು ಸಲಕ್ನ ಬಹಳ ಹೆಚ್ಚಿಗೆ ಕೆಲಸ ಇನ್ನ ಮಾಡಿಲ್ಲ. ನಾವು ಏನು ಮಾಡಲ್ಲೇ ನಾ ಭಾರಿ ಮಾಡಿದ ಅನ್ನಷ್ಟು ನನಗೆ ನೀವು ಪ್ರೀತಿ ತೋರಿಸ್ತೀರಿ, ಆಶೀರ್ವಾದ ಮಾಡ್ತೀರಿ. ಅದಕ್ಕೆ ನಾನು ಯಾವತ್ತು ನಿಮ್ಗೆ ಚಿರುಣಿಯಾಗಿರ್ತೇನೆ. ಏನಾದ್ರೆ ತಪ್ಪಾದ್ರೂ ಭೀ ಕೂಡ ತಿದ್ದು ಹೇಳ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಇನ್ನೇನು ನನಗೆ ಆಗಸ್ಟ್ ತಿಂಗಳ ಕಾರ್ಬಾರಿ ಸಾಹೇಬ್ ಕೇಳೋದಿಲ್ಲ. ಆಗಸ್ಟ್ ತಿಂಗಳೊಳಗ KKRDB ಅನುದಾನ ಬರ್ತದ. 75 ಲಕ್ಷ ರೂಪಾಯಿ ನೀವು ಊರಾಗ ಎಲ್ಲಿ ರೋಡ್ ಬೇಕು ನೀವೇ ನಮ್ಗೆ ನಿರ್ಧಾರ ಮಾಡಿಕೊಟ್ಟಿತ್ತು ಅನ್ಕೊಟ್ರಿ. 75 lakhs. ಮೊದಲು ಡ್ರೈನ್ ವಿತ್ CC, ಬರೀ CC ಇಲ್ಲ, ಮೊದಲು 2 ಕಡೆ ನಾಲಿ ಮಾಡಿಸಿ CC ರೋಡ್ ಮಾಡೋದು ಬ್ಯೂಟಿಫುಲ್. ಕನಿಷ್ಠ ಒಂದು 15-20 ವರ್ಷ ಏನೂ ಆಗಬಾರ್ದು ಅಷ್ಟು ಪ್ಲಾನ್ ಮಾಡಿ 75 ಲಕ್ಷ ರೂಪಾಯಿ ಅನುದಾನ. 75 ಲಕ್ಷ ಅಂತ ಕೆಳಗೆ ಕೊಡಲ್ಲ ನಾನು. ಇದು ಜರಿಗೆ ಸರಿ ಹೇಳೋ ತರಿಸ್ಬೇಕು ಶಂಭು. 75 lakhs ಎಲ್ಲಿ ನಿಮಗೆ ಇಂಪಾರ್ಟೆಂಟ್ ಅದ. ನಮ್ದೇನು ಪ್ರಮುಖರು ನಮ್ಮವ್ರು ಇದ್ದೀರಿ, ನಾ ಯಾರ ಮೇಲೆ ವಿಶ್ವಾಸ ಇದ್ದೀನಿ. ನಿಮಗೆ ಏನು ಕೂಡ ಎಸೆನ್ಸಿಯಲ್ ಅಲ್ಲಿ ನೀವು ಹುಡುಕ್ತೀವಿ. ವೆಂಕಟರಮಣ ನಾನು ನಿಮಗೆ ಹಾಕೋಬೇಕಂತ ನೋಡ್ಬಾರ್ದು. ಎಲ್ಲಿ ಹ್ಯಾರಿಗೆ ತೊಂದರೆ ಹೆಚ್ಚಿಗಲ್ಲ ಅದು ನೀವು ಆಯ್ಕೆ ಮಾಡಬೇಕು ಫಸ್ಟ್. ಆಮೇಲೆ ನೆಕ್ಸ್ಟ್ ಅಲ್ಲಿ ಮತ್ತೆ ಮುಂದೆ ತಗೊಂಡು ನಾವು ಎಂದವ್ರೆ ಎಲ್ಲಿ ಎಸೆನ್ಸಿಯಲ್ ಅದ 75 lakhs ಜಾಸ್ತಿ ಎಲ್ಲದ ಡ್ರೈನ್ ವಿತ್ CC ರೋಡ್ ಬ್ಯೂಟಿಫುಲ್ ಮಾಡಲು. ಅದು ಅಷ್ಟೇ ಅಲ್ಲ, ಮುಂದೂ ಕೂಡ ನಮ್ಗೆ ವಿಶ್ವಾಸ ಅದ. ನನ್ನ ಸರ್ಕಾರ ಇಲ್ಲ, ಯಾಕಂದ್ರೆ ಪೂಜಾರಿಗೆ ಮತ್ತು ದೇವರಿಗೆ ತಾಳ್ಮೆ ಇದ್ರೆ ಏನೇ ಕೆಲಸ ಆಗ್ತದೆ. ಇಲ್ಲಿ ಹಂಗಿಲ್ಲ, ದೇವರೇ ಬೇರೆ ಪೂಜಾರಿನೇ ಬೇರೆ. ಹಾಗಾಗಿ ನನಗಂದ್ರಂತೂ ಈ ಸರ್ಕಾರನ ಕಂಡ್ರೆ ಸೇರಲ್ಲ, ನನ್ನ ಕೆಲಸ ಎಲ್ಲಿ ಭೀ ಆಗಲ್ಲ. ಏನ್ ಯಾವ ಕಾರಣಕ್ಕಂತ ನನ್ಗೆ ಗೊತ್ತಿದೀ ಇಲ್ಲ. ಗೋ ರಕ್ಷಣೆ ಮಾಡ್ತೀನಿ ಅನ್ನೋ ಕಾರಣಕ್ಕೂ, ಹಿಂದುತ್ವದ ಮುದ್ದ ಎತ್ತೀನಿ ಅನ್ನೋ ಕಾರಣಕ್ಕೂ, ವಿಧಾನಸಭೆದೊಳಗೆ ಗೋಗಳು ಉಳಿಸ್ಬೇಕಂತೇಳಿ ಒಂದೇ ಸೌಂಡ್ ಚೀರ್ ಆವಾಜ್ ಮಾಡ್ತೀನಿ ಅನ್ನೋ ಕಾರಣಕ್ಕೂ, ಯಾವ ಕಾರಣ ನನಗೆ ಗೊತ್ತಾಗಿಲ್ಲ. ಬಟ್ ನನ್ನ ತತ್ವ ಸಿದ್ಧಾಂತ ಅಂತೂ ನಾ ಯಾವತ್ತೂ ಬಿಡಲ್ಲ.
ಮದುವೆಯಾಗಿ ಕೇವಲ 2 ವರ್ಷಗಳಾಗಿದ್ದ ಪತ್ನಿಯ ಮೇಲೆ ಪತಿಯೇ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಭಾಲ್ಕಿ ತಾಲೂಕಿನಲ್ಲಿ ನಡೆದಿದೆ. ಮೃತ ಮಹಿಳೆಯನ್ನು ಸಂಜನಾ 26 ಎಂದು ಗುರುತಿಸಲಾಗಿದ್ದು, ಹಲ್ಲೆ ನಡೆಸಿದ ಆರೋಪದಡಿ ಆಕೆಯ ಪತಿ ಭಗವತ್ ಬಿರದರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೂನ್ 25ರ ರಾತ್ರಿ ಭಗವತ್ ಸಂಜನಾಳನ್ನು ದೇವರ ದರ್ಶನದ ನೆಪದಲ್ಲಿ ಭಾಲ್ಕಿ ತಾಲೂಕಿನ ಖಾನಾಪುರ ಸಮೀಪದ ಮೈಲರ್ ಮಲ್ಲಣ್ಣ ದೇವಸ್ಥಾನಕ್ಕೆ ಕರೆದೊಯ್ದಿದ್ದಾನೆ. ದೇವರ ದರ್ಶನ ಮುಗಿಸಿ ಹಿಂದಿರುಗುವ ವೇಳೆ ಜಗದೀಶ್ವರಿ ಮಠದ ಸಮೀಪ ಸಂಜನಾಳ ತಲೆಗೆ ಕಬ್ಬಿಣದ ರಾಡ್ನಿಂದ ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಸಂಜನಾಳನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ. ಘಟನೆಯಿಂದ ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡಿದ್ದು, ಮೃತಳ ಪೋಷಕರು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಘಟನೆಯ ಹಿಂದಿನ ನಿಖರ ಕಾರಣ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕುಟುಂಬದವರು ಪತಿಗೆ ಮತ್ತೊಬ್ಬ ಯುವತಿಯೊಂದಿಗೆ ಸಂಬಂಧವಿದ್ದ ಕಾರಣ ಈ ಕೃತ್ಯ ಎಸಗಿದ್ದಾನೆ ಎಂದು ಆರೋಪಿಸಿದ್ದು, ಈ ಆರೋಪದ ಸತ್ಯಾಸತ್ಯತೆ ಕುರಿತು ತನಿಖೆ ಮುಂದುವರೆದಿದೆ. किती हिंडलूस राजा तू, लग्नातलं हैराण झालो म्हटलूस बाबा तू, माझा धाकटा जीव करा सगळं केअर बुडाल माय, माझं लेकरू सोनं होतं, माझं लेकरू हिरा होतं, माझं लेकरू बिस्किट होतं, आमचं बिस्किट मोबाईल घेतली लेकरू, माझ्या बापाचं गोष्ट म्हटलंय, माझ्या बापा. ಭಾಲ್ಕಿ ತಾಲೂಕಿನ ಮೊರಂಬಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಭಾಲ್ಕಿ ಬಸವಕಲ್ಯಾಣ ಮುಖ್ಯ ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮದ ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದು ರಸ್ತೆ ತಡೆ ನಡೆಸಿದ ಪರಿಣಾಮ ಕೆಲಕಾಲ ಸರ್ಕಾರಿ ಬಸ್ಗಳು ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಬಳಿಕ ಪ್ರತಿಭಟನಾಕಾರರು ಮೊರಂಬಿ ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು, ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಹಿಳೆಯರು ಆರೋಪಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಹಾಗೂ 2-3 ದಿನಗಳಲ್ಲಿ ಹೊಸ ಮೋಟಾರ್ ಅಳವಡಿಸಿ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆಯ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು. ಎಷ್ಟು ದಿನ ನೀರಿಲ್ಲ ರೀ? ಎಷ್ಟು ದಿನ ಆಯ್ತು ನೀರಿಲ್ಲ ಅಂತ? ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಇಂದು ಸಿಬ್ಬಂದಿ ಎಸ್ಐಆರ್ ಆರಂಭ ಮಾಡಿದರು. ಇದೇ ವೇಳೆ ಹೇಗೆ ಲಾಗಿನ್ ಮಾಡಬೇಕು ಹೇಳಿ, ಡೌನ್ಲೋಡ್ ಮಾಡಿ ಎಂದು ಸಿಎಂ ಸೂಚಿಸಿದರು. ನನ್ನ ಫೋನ್ನಲ್ಲೇ ಹೇಗೆ ಮಾಡುವುದು ತಿಳಿಸಿಕೊಡಿ ಎಂದು ಅವರು ಸೂಚಿಸಿದರು. ಅಧಿಕಾರಿಗಳು ಅವರ ಫೋನಿನಲ್ಲೇ ಆಪ್ ಡೌನ್ಲೋಡ್ ಮಾಡಿ ತಿಳಿಸಿಕೊಟ್ಟರು. ಫೋನ್ನಲ್ಲೇ ಆಪ್ ಯೂಸ್ ಮಾಡುವುದು ಸ್ವಲ್ಪ ಜನರಿಗೆ ಗೊತ್ತಾಗಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗುತ್ತದೆ ಎಂದು ಸಿಎಂ ಹೇಳಿದರು. ಸ್ವತಃ ತಾವೇ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿದರು. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಇಂದು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಗರಿಕರು ತಮ್ಮ ಮತದಾನದ ಹಕ್ಕು ಕಳೆದುಕೊಳ್ಳದಂತೆ ಎಚ್ಚರಿಕೆ ನೀಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಕರೆ ನೀಡಿದ ಅವರು, ಮತದಾನದ ಹಕ್ಕು ಕಳೆದುಕೊಂಡರೆ ಸರ್ಕಾರಿ ಸೌಲಭ್ಯಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದರು.
ನೋಡಿ ತಗೊಳ್ಳಿ. BLO ಮತ್ತು BLA ಇಬ್ಬರು ಸೇರಿ BLO, BLA ಮತ್ತು ಸೂಪರ್ವೈಸರ್, BLO ಸೂಪರ್ವೈಸರ್ ಅವರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ನಿಮ್ಗೇನಾದ್ರು ಮಾಹಿತಿ ಬೇಕಾದ್ರೆ ಪ್ರಾಮಿಸ್ ಮೊಬೈಲ್ ನಂಬರ್ ಕಳ್ಸ್ಕೊಡ್ಬೇಕು ಎಲ್ಲ ಹೋಗ್ಬಿಟ್ಟು The SR has started from my house. Being the first representative of the state, the Bangalore South District and from Ramnagara, my officers came. I have signed the form. I have found it a little bit difficult to enter all the details, but we can't have the experiences of downloading the form. There is an opportunity of downloading the form and entering to the telephone also online, but it is better all of us will receive the form, and any one member who is little bit educated can fill the entire form of the all the members of the house. If someone is working outside the state or outside the residence, they can also, one senior member of the house who has little bit knowledge can enter it, and within 29th they have to return back the form. So without and the youngsters who have the new voter who have been not voting since 2002, they have to give a valid certificate or a residential certificate. The government of Karnataka has made options to provide the necessary certificate which has been required. ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಆಗಿರುವ ಹಗರಣ ಸಂಬಂಧ ಮಾಧ್ಯಮಗಳು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡದೆ ವಿರೋಧ ಪಕ್ಷವನ್ನು ಮಾತ್ರ ಪ್ರಶ್ನಿಸುತ್ತಿದೆ ಏಕೆ? ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಏಕೆ ಮೌನವಾಗಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಎಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದವರು, ನಾನು ತಿನ್ನುವುದಿಲ್ಲ, ಬೇರೆಯವರನ್ನು ತಿನ್ನಲು ಬಿಡುವುದಿಲ್ಲ ಎಂದು ಹೇಳುತ್ತಿರುವ ಪ್ರಧಾನಿ ಮೋದಿಯವರು ಈಗ ರಾಮದೇವರ ಹೆಸರಿನಲ್ಲಿ ನಡೆದ ಭ್ರಷ್ಟಾಚಾರ ಹಗರಣಕ್ಕೆ ಏನು ಉತ್ತರ ಕೊಡುತ್ತಾರೆ ಎಂದು ಕೇಳಿದರು. ದೇವರ ಹೆಸರಿನಲ್ಲಿ ಭ್ರಷ್ಟಾಚಾರ ಎಸಗಿ ಜನರ ನಂಬಿಕೆಗೆ ದ್ರೋಹ ಮಾಡಿದೆ ಕೇಂದ್ರ ಸರ್ಕಾರ. ಇದರ ಬಗ್ಗೆ ಮನ್ ಕಿ ಬಾತ್ ಯಾಕಿಲ್ಲ? ರಾಮ ಮಂದಿರ ಉದ್ಘಾಟನೆ ಮಾಡಿದ ಬಿಜೆಪಿಯವರು ಇದಕ್ಕೆ ಉತ್ತರ ಕೊಡಬೇಕು ಎಂದರು. ಆರ್ಎಸ್ಎಸ್ಗೆ ಪ್ರಶ್ನೆ ಕೇಳಿ ಪತ್ರ ಬರೆದಿದ್ದಕ್ಕೆ ಕೋರ್ಟ್ಗೆ ಕೇಸು ಹಾಕಿ ಸಮನ್ಸ್ ಕಳಿಸುತ್ತಾರೆ. ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಏಕೆ ಮೌನವಾಗಿದ್ದಾರೆ? ತಾರ್ಕಿಕವಾಗಿ ಆರ್ಎಸ್ಎಸ್ ಅನ್ನು ಪ್ರಶ್ನೆ ಮಾಡಿದಾಗ ಪ್ರತಿ ಬಾರಿಯೂ ನಮ್ಮನ್ನು ಮೌನವಾಗಿಸಲು ಪ್ರಚೋದನೆ ಮಾಡಲು ಈ ರೀತಿ ಸಮನ್ಸ್ ಕಳುಹಿಸುತ್ತಾರೆ. ಇದು ನಮಗೇನು ಹೊಸದಲ್ಲ ಎಂದರು. ಕಾನೂನುಬದ್ಧವಾಗಿ ತರ್ಕಬದ್ಧವಾಗಿ ನಮಗೆ ಉತ್ತರ ನೀಡಲು ಸಾಧ್ಯವಾದಾಗ ಈ ರೀತಿ ನಮ್ಮ ಬಾಯಿ ಮುಚ್ಚಿಸಲು ಬಿಜೆಪಿ ಆರ್ಎಸ್ಎಸ್ನವರು ಹೀಗೆ ಮಾಡುತ್ತಾರೆ ಎಂದರು. ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಆರ್ಎಸ್ಎಸ್ನ ಇರುವಿಕೆ ಬಗ್ಗೆ ಪ್ರಶ್ನಿಸಿದಾಗ ಈ ರೀತಿ ವರ್ತಿಸುತ್ತಾರೆ. ಸಂವಿಧಾನಬದ್ಧವಾಗಿ ನಾನು ಯಾವುದಕ್ಕೂ ಹೆದರುವುದಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. No, but I don't understand why media questions the opposition on the scandals of the government. Why are they quiet? They seem to have an opinion for everything. But when it comes to their own states, why are they not talking about it? People who believed that this government is clean, people who believed that these people will not indulge in corruption in the name of God have been let down. Na khaunga, na khane dunga was whose slogan? Mr. Modi's slogan. Maybe he was right. Sirf Ram se khaunga. Ram bhakton se khaunga. Is that what he meant? And why no Man Ki Baat on this? Many of the BJP leaders are silent on this. Some of them are saying that why Congress doesn't have any rights? Why are they asking? We have no rights on what? See, प्राण प्रतिष्ठापना आपने की, इनॉग्रेशन आपने की, 10 बार जाके अदानी अंबानी के साथ आपने फोटो खिंचाया, तो उत्तर तो आपको ही देना पड़ेगा ना. पर सवाल तो आप कांग्रेस से कर रहे हैं. कांग्रेस डेलीगेशन भी जा रही है राम मंदिर, वहाँ पे जो हुआ है उसको कर लिया गया है. आपको लगता है कुछ सच निकलेगा? देखेंगे. सी, जो एसआईटी फॉर्म किया था यूपी ने, इट्स अ हॉग वॉश. आई पर्सनली थिंक वो एसआईटी का रिपोर्ट उसी आईएएस ऑफिसर को दे रहे हैं जो ट्रस्टी है, और विदाउट एफआईआर दिया था पहले. अभी तो एफआईआर हुआ है. तो
हमको ये पता चलता है कि ये मैसिव कवर अप हो रहा है, उत्तर नहीं दे पा रहे हैं। ये जो राम के नाम पे पॉलिटिक्स करते हैं ना, हमारे बीजेपी वालों को, आरएसएस वालों को, वेयर आर दोस पीपल नाउ? आरएसएस वाले क्यों बात नहीं कर रहे हैं? प्रियंक खरगे के बारे में आए तो इतना बात करते हैं, कोर्ट में जाके समन्स करते हैं। व्हाई दे हैव नॉट फाइल्ड अ कोर्ट केस अगेंस्ट द राम मंदिर ट्रस्टीज? व्हाई? वेयर आर ऑल दीज आरएसएस बक्स, नेशनलिस्ट्स, देशभक्त लोग कहाँ किस बिल में छुपे हैं अभी? Report has been submitted to the same officer, sir, who is a IAS officer. That's exactly my point. That's exactly my point. Only when the public outrage happened, that's when the FIR was filed. ये कैसा इन्वेस्टिगेशन चल रहा है? ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.